ಕಾಳಿ ಹುಲಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಕರ್ನಾಟಕ. ಕಾಳಿ ಹುಲಿ ಅಭಯಾರಣ್ಯದ ಮೂಲಕ ಹರಿಯುವ ನದಿ ಯಾವುದು? ಸರಿಯಾದ ಉತ್ತರ ಕಾಳಿ ನದಿ. ಕೆಇಒನ ಪ್ರಮುಖ ಲಕ್ಷಣವೆಂದರೆ ಇಂಟರ್ನೆಟ್ ಸಂಪರ್ಕವಿಲ್ಲದೆಯೂ ಸಹ ಎಐ ಕಾರ್ಯಗಳನ್ನು ಚಲಾಯಿಸುವ ಸಾಮರ್ಥ್ಯ. ಇದಕ್ಕೆ ಕಾರಣವೇನು? ಸರಿಯಾದ ಉತ್ತರ ಆನ್ ಡಿವೈಸ್ ಎಐ ಕೋರ್. ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ಕೆಇಒನೊಂದಿಗೆ ಮೊದಲೇ ಲೋಡ್ ಆಗಿರುವ ಅಂತರ್ನಿರ್ಮಿತ ಎಐ ಏಜೆಂಟ್ ಹೆಸರೇನು? ಸರಿಯಾದ ಉತ್ತರ ಸಾರಥಿ. ಕೆಇಒ ಪಿಸಿಯನ್ನು ಯಾವ ರೀತಿಯ ಪ್ರೊಸೆಸರ್ ಆರ್ಕಿಟೆಕ್ಚರ್ ಮೇಲೆ ನಿರ್ಮಿಸಲಾಗಿದೆ? ಸರಿಯಾದ ಉತ್ತರ ಆರ್ಐಎಸ್ಸಿ. ನ್ಯಾಯಯುತ ಬೆಲೆ ಅಂಗಡಿಗಳಲ್ಲಿ ಫಲಾನುಭವಿಗಳ ಗುರುತನ್ನು ಪರಿಶೀಲಿಸಲು ಯಾವ ಪ್ರಮುಖ ತಂತ್ರಜ್ಞಾನವನ್ನು ವ್ಯವಸ್ಥೆಯಲ್ಲಿ ಸಂಯೋಜಿಸಲಾಗಿದೆ? ಸರಿಯಾದ ಉತ್ತರ ಬಯೋಮೆಟ್ರಿಕ್ ದೃಢೀಕರಣ. ಅಪ್ಲಿಕೇಶನ್ ಆಧಾರಿತ ವ್ಯವಸ್ಥೆಯು ಫಲಾನುಭವಿಗಳು ಯಾವ ಸಾಧನದೊಂದಿಗೆ ಏಕೀಕರಣದ ಮೂಲಕ ಸರಿಯಾದ ಪ್ರಮಾಣದ ಪಡಿತರವನ್ನು ಪಡೆಯುವುದನ್ನು ಖಚಿತಪಡಿಸುತ್ತದೆ? ಸರಿಯಾದ ಉತ್ತರ ಎಲೆಕ್ಟ್ರಾನಿಕ್ ತೂಕಯಂತ್ರ. ಇತ್ತೀಚೆಗೆ ಕರ್ನಾಟಕ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ರಾಘವೇಂದ್ರ ಎಸ್ ಭಟ್. ರಾಷ್ಟ್ರೀಯ ಪತ್ರಿಕಾ ದಿನವನ್ನು ಯಾವ ದಿನದಂದು ಆಚರಿಸಲಾಯಿತು? ಸರಿಯಾದ ಉತ್ತರ ನವೆಂಬರ್ 16. ಕೋಪರ್ನಿಕಸ್ ಸೆಂಟಿನೆಲ್ ವ್ಯವಕಲನ 6B ಉಪಗ್ರಹ ಕಾರ್ಯಾಚರಣೆಯ ಪ್ರಾಥಮಿಕ ಉದ್ದೇಶವೇನು? ಸರಿಯಾದ ಉತ್ತರ ಸಮುದ್ರ ಮೇಲ್ಮೈ ಸ್ಥಳಾಕೃತಿಯನ್ನು ಅಳೆಯಲು ಮತ್ತು ಜಾಗತಿಕ ಸಮುದ್ರ ಮಟ್ಟದ ಏರಿಕೆಯನ್ನು ಮೇಲ್ವಿಚಾರಣೆ ಮಾಡಲು. ಸೆಂಟಿನೆಲ್ ವ್ಯವಕಲನ 6B ಉಪಗ್ರಹದ ನಿರೀಕ್ಷಿತ ಜೀವಿತಾವಧಿ ಎಷ್ಟು? ಸರಿಯಾದ ಉತ್ತರ 5.5 ವರ್ಷಗಳು. ಸೆಂಟಿನೆಲ್ ವ್ಯವಕಲನ 6B ಉಪಗ್ರಹದ ಪ್ರಾಥಮಿಕ ಉದ್ದೇಶವೇನು? ಸರಿಯಾದ ಉತ್ತರ ಸಮುದ್ರ ಮೇಲ್ಮೈ ಸ್ಥಳಾಕೃತಿಯನ್ನು ಎತ್ತರ ಅಳೆಯಲು.